ಕಾಲೇಜು ಬಾ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ದಯವಿಟ್ಟು ನಿಂತ್ಕೋ, ನಾನೊಂದು ವಿಷಯ ಹೇಳ್ಬೇಕು ಪ್ಲೀಸ್. ಅದೇ ನೋಡು ಕಾಲೇಜು ಬಾ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ದಯವಿಟ್ಟು ನಿಂತ್ಕೋ, ನಾನೊಂದು ವಿಷಯ ಹೇಳ್ಬೇಕು ಪ್ಲೀಸ್. ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಮ್ಮ ಚಾನಲ್ನಲ್ಲಿ ಆಲ್ಮೋಸ್ಟು ಹಲವಾರು ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸಿದ್ದೀನಿ. ಇವತ್ತು ಒಂದು ಅದ್ಭುತವಾದ ಶೂಟಿಂಗ್ ಸ್ಪಾಟ್ನ ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀನಿ. ಅದು ಯಾವುದು ಅಂತಂದರೆ 1995ರಲ್ಲಿ ಬಿಡುಗಡೆಯಾದಂಥ ಓಂ ಸಿನಿಮಾದ ಶೂಟಿಂಗ್ ಸ್ಪಾಟು. ಈ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಆದಷ್ಟು ಫ್ರೇಮ್ ಟು ಫ್ರೇಮ್ನ ಮ್ಯಾಚ್ ಮಾಡೋ ಒಂದು ಪ್ರಯತ್ನ. ಎಷ್ಟು ವರ್ಷಗಳಾಗಿದೆ, ಅವತ್ತು ಹೇಗಿತ್ತು, ಇವಾಗ ಹೇಗಿದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, 31 ವರ್ಷದ ಹಿಂದೆ ಚಿತ್ರೀಕರಣ ಆಗಿದ್ದಂಥ ಕಾಲೇಜು ಇದೇ ಕಾಲೇಜು. ರಾಮನಾರಾಯಣ ಚಿಲ್ಲರಾಮ್ ಕಾಲೇಜ್ ಆಫ್ ಕಾಮರ್ಸ್. ಇದಿರ್ತಕ್ಕಂಥದ್ದು ರೇಸ್ ಕೋರ್ಸ್ ರೋಡಲ್ಲಿ, ಗಾಂಧಿನಗರಕ್ಕೆ ಹತ್ರ ಆಗುತ್ತೆ. ಈ ಕಾಲೇಜಿನಲ್ಲೇ ಶಿವಣ್ಣ ಹಾಗೂ ನಮ್ಮ ಪ್ರೇಮ ಮೇಡಮ್ ಸೀನ್ ಆಗಿರ್ತಕ್ಕಂಥದ್ದು ಕಾಲೇಜ್ ಸೀನು. ಅದನ್ನೆಲ್ಲ ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ, ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಸಿನಿಮಾದಲ್ಲಿ ವೀಕ್ಷಕರೇ ಮಧು ಅವ್ರನ್ನ ಹುಡುಕ ಬರುವಂಥ ಒಂದು ಕಾಲೇಜು, ಅಂದರೆ ಪ್ರೇಮ ಮೇಡಮ್ನ ಶ್ರೀಶಾಂತಿ ಮೇಡಮ್ ಮತ್ತು ವನವಳ್ಳಿ ಕೃಷ್ಣ ಅವರು ಇದೇ ಕಾಲೇಜು ಅಂತ ಹೇಳುವಂಥ ಒಂದು ದೃಶ್ಯ ಇಲ್ಲಾಗುತ್ತೆ. ಈ ಸಿನಿಮಾದ ವಿಶೇಷತೆ ಏನು ಅಂತಂದರೆ ವೀಕ್ಷಕರೇ, 75 ಲಕ್ಷ ಬಜೆಟ್ ಹಾಕಿ 10 ಕೋಟಿ ಸಂಪಾದನೆ ಮಾಡಿರ್ತಕ್ಕಂಥ ಏಕೈಕ ಚಿತ್ರ ಈ ಒಂದು ಸಿನಿಮಾ. ಆ ಒಂದು ಕಾಲದಲ್ಲಿ ಪ್ರೇಮ ಅವರು ಹೋಗ್ತಾ ಇರತಕ್ಕಂಥದ್ದು ಈ ಒಂದು ಆ್ಯಂಗಲ್ನಲ್ಲೇ. ಆವಾಗ ಶಶಿ ಅವರು ಮಧು ಅಂತಂದರೆ ಯಾರು ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಕಾಲೇಜು ದೃಶ್ಯದಲ್ಲಿ ಇದೇ ಒಂದು ಆ್ಯಂಗಲ್ನಲ್ಲೇ ಬರ್ತಾ ಇರ್ತಕ್ಕಂಥದ್ದು. ಇವ್ರನ್ನ ಕೋಟೆ ಪ್ರಭಾಕರ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಪ್ರೇಮ ಅವರು ಬರ್ತಾ ಇರ್ತಕ್ಕಂಥದ್ದು ಜಾಗ ಈ ಒಂದು ಜಾಗದಲ್ಲೇ ವೀಕ್ಷಕರೇ. ಅದು ನೋಡ್ತಾ ಇದ್ದರೆ ನನಗಂತೂ ಸಖತ್ ಖುಷಿ ಆಗುತ್ತೆ. ಹಾಗೆ ಈ ಒಂದು ಜಾಗದಲ್ಲಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಪ್ರೇಮ ಅವ್ರು ನಿಂತಿರ್ತಾರೆ. ಇವ್ರನ್ನ ಶಾಸ್ತ್ರಿ ಬರ ಇಲ್ಲಿ ಅಂತ ಕರೆದು ಅವ್ರಿಗೆ ಸಿಗರೇಟ್ ಸೇಯಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲೇ ವೀಕ್ಷಕರೇ. ಇಲ್ಲಿ ಸೇದಾದ್ಮೇಲೆ ಓಂ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ. ಫ್ರೇಮ್ ಟು ಫ್ರೇಮ್ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಚ್ ಮಾಡ್ತೀನಿ. ಈಗ ಫ್ರೇಮ್ ಮ್ಯಾಚ್ ಮಾಡೋಣ ಬನ್ನಿ ವೀಕ್ಷಕರೇ. ಆ ಜಾಗದಿಂದ ಈ ಜಾಗಕ್ಕೆ ಕರ್ಕೊಬರ್ತಾರೆ. ಫ್ರೆಂಡ್ಸ್ಗಳೆಲ್ಲ ಕರ್ಕೊಬಂದು ಕೂರಿಸ್ಕೊಂಡು ಬಾಸತ್ಯ ಪ್ರಿನ್ಸಿಪಲ್ಗೂ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾರೆ. ಆವಾಗ ಶಿವಣ್ಣ ಅವರು ಬೆಳಕಂಡ್ರು, ಅವ್ರನ್ನ ಎದುರಕೊಂಡು ಬದುಕೋದಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಮೆಟ್ಲುಗಳ ಮೇಲೇನೆ ವೀಕ್ಷಕರೇ. 31 ವರ್ಷದ ಹಿಂದೆ ಚಿತ್ರೀಕರಣ ಆಗಿದ್ದು ನಮ್ಮ ಶಿವಣ್ಣ ಅವ್ರು ಕೂತಿದ್ದು ಇದೇ ಜಾಗದಲ್ಲೇ. ಹಾಗೆ ವೀಕ್ಷಕರೇ, ಶಿವಣ್ಣ ಅವರು ಆ ಒಂದು ಬಾಗಿಲಿಂದ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ಪ್ರೇಮ ಮೇಡಮ್ ಅವರು ಈ ಜಾಗದಲ್ಲಿ ನಿಂತಿರ್ತಾರೆ. ಅಂದರೆ ಶಿವಣ್ಣ ಅವ್ರಿಗೆ ಬೇಜಾರಾಗಿರುತ್ತೆ. ಆವಾಗ ಅಲ್ಲಿಂದ ಬಂದು ಈ ಒಂದು ಸ್ಟೆಪ್ಪಿಂದ ಇಳಿದು ಹೋಗ್ತಾರೆ. ಇಲ್ಲಿಂದ ನಿಮಗೆ ಇಳಿದು ಹೋದರೆ ಮುಂದ್ಗಡೆ ಎಂಟ್ರೆನ್ಸಲ್ಲಿ ಗೊತ್ತಾಗುತ್ತೆ. ಅದನ್ನು ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಅಲ್ಲಿ ಡೋರ್ ಓಪನ್ ಇದೆಯಲ್ಲ, ಅದೇ ಕ್ಲಾಸ್ ರೂಮು ಶಿವಣ್ಣ ಅವ್ರದ್ದು, ಅಂದರೆ ಸತ್ಯ ಅವ್ರ ಕ್ಲಾಸ್ ರೂಮು ಅದಾಗಿರುತ್ತೆ ನಮ್ಮ ಓಂ ಸಿನಿಮಾದಲ್ಲಿ. ಈಗ ಇಲ್ಲಿಂದ ಹೋಗಿದ್ದೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ಬನ್ನಿ. ಇಲ್ಲಿಂದ ಹೋಗ್ತಾರೆ, ಸ್ಟೆಪ್ ಇಳಿದು ಹೋದ್ಮೇಲೆ ವೀಕ್ಷಕರೇ ಈ ಜಾಗದಲ್ಲಿ ಹೊರಗಡೆ ಬರ್ತಾರೆ ನೋಡಿ. ಇಲ್ಲಿ ಸತ್ಯ ಒಂದು ನಿಮಿಷ ನಿಂತ್ಕೋ ಪ್ಲೀಸ್, ನನ್ನ ಮಾತು ಕೇಳೋ ಸತ್ಯ ಅಂತ ಮಧು ಅವರು ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲೇ ಇದೇ ಜಾಗದಲ್ಲೇ. ನಿಮಗೆ ಆ ಒಂದು ಕಂಬಗಳೆಲ್ಲ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗ್ತಿದೆ, ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ಬಿಟ್ಟು ಶಿವಣ್ಣ ಅವ್ರು ಹೋಗ್ತಾ ಇರ್ತಾರೆ. ಇದೇನು ಗೊತ್ತಾ, ರೇಸರ್ ಅಂತನ್ಬಿಟ್ಟು ಕೈ ಕುಯ್ಕೊಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲೇ ಬಂದು ಕೈ ಕುಯ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ಪ್ರೇಮ ಮೇಡಮ್ 30 ವರ್ಷದ ಹಿಂದೆ. ಹಾಗೆ ವೀಕ್ಷಕರೇ, ಈ ಜಾಗ ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಶಾಸ್ತ್ರಿ ಸತ್ಯಾಗಿ ಬದಲಾಗಿದ್ದು ಈ ಒಂದು ಜಾಗದಲ್ಲೇ. ಪ್ರೇಮ ಅವರೇ ಕೂಡ ಅವ್ರಿಗೆ ಲಾಂಗನ್ನು ಕೊಡ್ತಾರೆ. ಆವಾಗ ರೌಡಿಗಳಿಗೆಲ್ಲ ಹೊಡಿತಾ ಇರ್ತಕ್ಕಂಥದ್ದು ಒಂದು ದೃಶ್ಯ ಇದೇ ಜಾಗದಲ್ಲೇ ಆಗುತ್ತೆ. ಪೊಲೀಸ್ನವ್ರನ್ನ ಪ್ರೇಮ ಅವರೇ ಕರೆಸಿ, ಇನ್ಸ್ಪೆಕ್ಟರ್
ಈ ಸತ್ಯನೇ ಗಲಾಟೆ ಮಾಡಿದ್ದು, ಅರೆಸ್ಟ್ ಹಿಮ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲೇ, ಇಂಟರ್ವಲ್ ಬರ್ತಕ್ಕಂಥದ್ದು ಇಲ್ಲೇ. ಈ ಒಂದು ಅದ್ಭುತವಾದ ಸಿನಿಮಾ ಎಷ್ಟೇ ಸಲ ರಿಲೀಸ್ ಆದ್ರೂ ಹೌಸ್ಫುಲ್ ಆಗಿರ್ತಕ್ಕಂಥ ಒಂದು ಸಿನಿಮಾದ ಶೂಟಿಂಗ್ ಸ್ಪಾಟ್ ವಿಡಿಯೋ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಇರ್ತಕ್ಕಂಥ ಕಲಾವಿದರ ಜೊತೆ ಎಲ್ಲ ಕೆಲಸ ಮಾಡಿರೋದು ನನ್ನ ಒಂದು ಅದೃಷ್ಟ ಅಂತ ನಾನು ಹೇಳ್ಕೊಬೋದು, ಎದೆ ತಟ್ಟಿ ಹೇಳ್ಕೊಬೋದು. ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಉಪೇಂದ್ರ ಸರ್, ಶಿವಣ್ಣ ಅವರು, ಪ್ರೇಮ ಮೇಡಮ್ಮು ಎಲ್ಲರ ಜೊತೆನೂ ನಾನು ಒಂದು ಬಾಂಧವ್ಯ ಇರೋದ್ರಿಂದ ತುಂಬ ಖುಷಿ ಆಯಿತು ವೀಕ್ಷಕರೇ. ಹಾಗೆ ನಿಮ್ಗೆ ಯಾವುದಾದ್ರೂ ಸಿನಿಮಾದ ಶೂಟಿಂಗ್ ಸ್ಪಾಟ್ ಗೊತ್ತಿತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆ ವಿಡಿಯೋ ಮಾಡುವಾಗ ನಿಮ್ಮ ಹೆಸರನ್ನ ಹೇಳಿ ವಿಡಿಯೋ ಮಾಡ್ತೀನಿ. ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ರೀತಿ ಶೂಟಿಂಗ್ ಸ್ಪಾಟ್ ವಿಡಿಯೋಗಳು ನಿಮಗೆ ಸಿಗ್ತಾನೆ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.